ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯೋಗಿತಾ ಠಾಕ್ರೆ ಪ್ರಕರಣ 2009ರಲ್ಲಿ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿತ್ತು. ನಿತಿನ್ ಗಡ್ಕರಿ ಆಗ ಮಹಾರಾಷ್ಟ್ರದ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿದ್ದರು. ಯೋಗಿತಾ ಠಾಕ್ರೆ ಪ್ರಕರಣ ನಡೆದಾಗ ಗಡ್ಕರಿ ರಾಜ್ಯ ಮಟ್ಟದ ನಾಯಕರಾಗಿದ್ದರು. ಆದರೆ ಈ ಘಟನೆಯ ನಂತರವೂ ಪಕ್ಷದ ಹೈಕಮಾಂಡ್ ಅವರ ಮೇಲೆ ನಂಬಿಕೆ ಇಟ್ಟು ರಾಷ್ಟ್ರೀಯ ಮಟ್ಟದ ದೊಡ್ಡ ಜವಾಬ್ದಾರಿಯನ್ನ ನೀಡಿತು. ಆದರೆ ಮುಂದೆ 2011-13ರಲ್ಲಿ ಯೋಗಿತಾ ಠಾಕ್ರೆ ನಿಗೂಢ ಸಾವಿನ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂತು. ಆಗ ಗಡ್ಕರಿ ತಮ್ಮ 2ನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸದೆ 2013ರಲ್ಲಿ ರಾಜೀನಾಮೆ ನೀಡಬೇಕಾಯಿತು. ಇನ್ನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದಂತೆ ಯೋಗಿತಾ ಠಾಕ್ರೆಯ ಸಾವು ಅಷ್ಟು ಸಿಂಪಲ್ ಆಕ್ಸಿಡೆಂಟ್ ಅಲ್ಲ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಆ 7 ವರ್ಷದ ಕಂದಮ್ಮ ಯೋಗಿತಾ ಠಾಕ್ರೆ ಮೃತದೇಹದ ಮೇಲೆ ಬರೋಬ್ಬರಿ 17 ಗಾಯದ ಗುರುತುಗಳಿದ್ವು. ಪೊಲೀಸರು ಮೊದಲ ದಿನ ಹೇಳಿದ್ದ ಕತೆ ಏನಿತ್ತು ಅಂದ್ರೆ, ಮಗು ಆಟವಾಡುತ್ತಾ ಕಾರಿನೊಳಗೆ ಹೋಗಿದೆ, ಬಾಗಿಲು ಲಾಕ್ ಆಗಿದೆ, ಬಿಸಿಲಿಗೆ ಉಸಿರುಗಟ್ಟಿ ಸತ್ತಿದೆ ಅಂತ ಶರ ಬರೆದಿದ್ರು. ಆದರೆ ವೈದ್ಯರು ಮಾಡಿದ ಪೋಸ್ಟ್ ಮಾರ್ಟಮ್ ಪೊಲೀಸರ ಈ ಕತೆ ಪೂರ್ತಿ ಸುಳ್ಳು ಅನ್ನೋದನ್ನ ತೋರಿಸ್ಬಿಟ್ಟಿತ್ತು. ಪೊಲೀಸರು ಇದು ಕೇವಲ ಆಕಸ್ಮಿಕ ಸಾವು ಅಂತಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾತ್ರ ಬೇರೆಯದ್ದೇ ಕತೆ ಹೇಳ್ತಿತ್ತು. ಅಲ್ಲಿಗೆ ಆ ತಾಯಿಯ ಹೋರಾಟಕ್ಕೆ ಒಂದು ದೊಡ್ಡ ಬಲ ಸಿಕ್ಕಂತಾಗಿತ್ತು. ಅಲ್ಲಿಂದ ಮುಂದೆ ನಡೆದಿದ್ದು ಅಸಲಿ ಶಾಕಿಂಗ್ ವಿಷಯ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ 1-2 ಸಣ್ಣ ಗಾಯಗಳಲ್ಲ, ಒಟ್ಟು 17 ಗಾಯದ ಗುರುತುಗಳು ಇದ್ವು ಅಂತ ಗುರುತಿಸಲಾಗಿತ್ತು. ಮಗುವಿನ ಮೈಮೇಲೆ ಪರಿಚಿದ ಗುರುತುಗಳು, ಉಜ್ಜಿದ ಗುರುತುಗಳು ಮತ್ತು ತುಂಬಾ ಶಾಕ್ ಕೊಡೋ ವಿಚಾರ ಅಂದ್ರೆ ಮಗುವಿನ ಗುಪ್ತಾಂಗದ ಬಳಿ ರಕ್ತದ ಕಲೆಗಳು ಇದ್ವು. ಸ್ನೇಹಿತರೆ, ಇಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಬರುತ್ತೆ. 7 ವರ್ಷದ ಮಗು ತಾನೇ ಕಾರೊಳಗೆ ಹೋಗಿ ಒಬ್ಬಟ್ಟಿಯಾಗಿ ಲಾಕ್ ಆಗಿ ಉಸಿರುಗಟ್ಟಿ ಸತ್ತಿದ್ರೆ ಯಾರಿಂದನೋ ತಪ್ಪಿಸ್ಕೊಳ್ಳೋಕೆ ಹೋರಾಡಿದ ಗುರುತುಗಳ, ಅಥವಾ ಯಾರಾದ್ರೂ ಮಗುವಿಗೆ ಏನಾದ್ರೂ ಮಾಡಿದ್ದಾರಾ? ಇಲ್ಲಿಂದ ಪೊಲೀಸ್ ಮತ್ತು ವೈದ್ಯರ ಮಧ್ಯೆ ಗಲಾಟೆ ಶುರುವಾಯಿತು. ಪೊಲೀಸರು ಇನ್ನೂ ಕೂಡ ಇದು ಆಕ್ಸಿಡೆಂಟ್ ಅಂತಾನೆ ಹೇಳ್ತಿದ್ರು. ಆದರೆ ವೈದ್ಯರು ಸ್ಪಷ್ಟವಾಗಿ ಹೇಳಿದ್ರು, ಈ ಮಗು ಕೇವಲ ಉಸಿರುಗಟ್ಟಿ ಸತ್ತಿಲ್ಲ, ಇದು ನ್ಯಾಚುರಲ್ ಡೆತ್ ಅಲ್ಲ ಅಂತ. ಮತ್ತೊಂದು ವಿಷಯವನ್ನ ಗಮನಿಸಲೇಬೇಕು ಸ್ನೇಹಿತರೆ, ಯೋಗಿತಾ ಸಿಕ್ಕಿದ್ದು ಕಾರಿನ ಹಿಂದಿನ ಸೀಟ್ನಲ್ಲಿ. ಸಾಮಾನ್ಯವಾಗಿ ಮಕ್ಕಳು ಆಟವಾಡ್ತಾ ಕಾರಿನೊಳಗೆ ಹೋದ್ರೆ ಮುಂಭಾಗದಿಂದ ಹೋಗ್ತಾರೆ. ಹಾಗಿದ್ರೆ ಈ ಮಗು ಹಿಂದಿನ ಸೀಟ್ವರೆಗೂ ಹೇಗೋಯ್ತು? ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಬಹಳ ಇಂಪಾರ್ಟೆಂಟ್. ಆತನೇ ಕಾರ್ ಡ್ರೈವರ್ ಮನೋಹರ್ ಪನ್ಸೆ. ಅವನೇ ಮೊದಲಿಗೆ ಕಾರ್ನೊಳಗೆ ಮಗು ಬಿದ್ದಿರೋದನ್ನ ನೋಡಿತ್ತು. ಆತನ ಪ್ರಕಾರ ಕಾರ್ನೊಳಗಿಂದ ದುರ್ವಾಸನೆ ಬರ್ತಿತ್ತು. ಗಾಜಿನ ಮೇಲೆ ಒಳಗಿನಿಂದ ಕೈ ಉಜ್ಜಿದ ಗುರುತುಗಳಿದ್ವು. ಆದರೆ ಇಲ್ಲಿ ಕೂಡ ಕೆಲ ಪ್ರಶ್ನೆಗಳು ನಮಗೆ ಕಾಡದೇ ಇರಲ್ಲ. ಆ ಕಾರು ಮಧ್ಯಾಹ್ನದಿಂದ ಅಲ್ಲಿ ನಿಂತಿತ್ತಾ? ಯಾರು ಆ ಕಾರನ್ನ ಬಳಸಿದ್ರು? ಕಾರಿನ ಕೀ ಯಾರ ಬಳಿ ಇತ್ತು? ಇವುಗಳ ಬಗ್ಗೆ ಆರಂಭದಲ್ಲಿ ಯಾರು ಸೀರಿಯಸ್ ಆಗಿ ತನಿಖೆ ಮಾಡಲೇ ಇಲ್ಲ. ಇನ್ನೊಂದ್ ಕಡೆ ಆಸ್ಪತ್ರೆ ಹೊರಗಡೆ ತಾಯಿ ವಿಮಲಾ ಠಾಕ್ರೆ ಸಂಪೂರ್ಣ ಕುಸಿದು ಹೋಗಿದ್ಲು. ನನ್ನ ಮಗಳದ್ದು ಆಕ್ಸಿಡೆಂಟ್ ಅಲ್ಲ, ಅವಳಿಗೆ ಏನೋ ಮಾಡಿದ್ದಾರೆ ಅಂತ ರೋಧಿಸ್ತಾ ಇದ್ಲು. ಸ್ನೇಹಿತರೆ, ಒಬ್ಬ ತಾಯಿಗೆ ತನ್ನ ಮಗುವಿನ ದೇಹ ನೋಡಿದ್ರೆ ಏನಾಯ್ತು ಅನ್ನೋದು ಗೊತ್ತಾಗತ್ತೆ. ಅವಳ ಅಳಲು, ಅವಳ ಆರೋಪ ನಿಧಾನವಾಗಿ ಜನರ ಕೋಪವಾಗಿ ಬದಲಾಯಿತು. ಇದು ಆಕ್ಸಿಡೆಂಟಾ ಅಥವಾ ಕೊಲೆನಾ ಅನ್ನೋ ಪ್ರಶ್ನೆ ಎಲ್ಲೆಲ್ಲೂ ಕೇಳಿಬಂತು. ಆದರೆ ಸ್ನೇಹಿತರೆ, ಪೊಲೀಸರು ಆ ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ಳಲೇ ಇಲ್ಲ. ವಿಚಿತ್ರ ಅಂದ್ರೆ, ಮೊದಲಿಗೆ FIR ಕೂಡ ಸರಿಯಾಗಿ ದಾಖಲಿಸಲಿಲ್ಲ. ಅತ್ಯಾಚಾರ ಅಥವಾ ಕೊಲೆ ಅನ್ನೋ ಆಂಗಲ್ ಅನ್ನ
ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಇದರಿಂದ ಕೋಪಗೊಂಡ ಕುಟುಂಬದವರು ಸ್ಥಳೀಯ ಅಧಿಕಾರಿಗಳ ಬಳಿ ಹೋದ್ರು. SP ಆಫೀಸ್, ಕಲೆಕ್ಟರ್ ಆಫೀಸ್ ಅಂತ ಅಲ್ದಾಡಿದ್ರು. ಆದರೆ ಎಲ್ಲಿ ಹೋದ್ರೂ ಒಂದೇ ಉತ್ತರ, ಅದು ತನಿಖೆ ನಡೆಯುತ್ತಿದೆ. ಆಗ ಯೋಗಿತಾ ಕುಟುಂಬಕ್ಕೆ ಒಂದು ವಿಷಯ ಸ್ಪಷ್ಟವಾಯಿತು. ಇದು ಲೋಕಲ್ ಪೊಲೀಸರಿಂದ ನ್ಯಾಯ ಸಿಗುವ ವಿಚಾರ ಅಲ್ಲ ಅನ್ನೋದು. ಅಲ್ಲಿಂದಲೇ ಯೋಗಿತಾಳ ಕುಟುಂಬ ಕಾನೂನಿನ ದಾರಿ ಹಿಡಿತು. ವಕೀಲರ ಸಹಾಯದಿಂದ ಮೊದಲು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಹಾಕಲಾಯಿತು. ಅರ್ಜಿಯಲ್ಲಿ ಏನ್ ಕೇಳಿದ್ರು ಅಂದ್ರೆ, ಈ ಕೇಸ್ನಲ್ಲಿ ಪೊಲೀಸರು ಸರಿಯಾದ ತನಿಖೆ ಮಾಡ್ತಿಲ್ಲ, ಸ್ವತಂತ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಆದರೆ ಅಲ್ಲಿ ಕೂಡ ಸ್ಪಷ್ಟ ಪರಿಹಾರ ಸಿಗಲಿಲ್ಲ. ಮತ್ತೊಂದು ಕಡೆ ಮಾಧ್ಯಮಗಳು ಎಂಟ್ರಿ ಕೊಟ್ಟ ತಕ್ಷಣ ಕೇಸ್ ಹೈ ಪ್ರೊಫೈಲ್ ಆಯಿತು. ರಾಜಕಾರಣಿಯ ಮನೆ, ಬಡ ಕುಟುಂಬದ ಮಗು, ಪೊಲೀಸರ ಅನುಮಾನಾಸ್ಪದ ನಡೆ, ಹೀಗೆ ಒತ್ತಡ ಜಾಸ್ತಿ ಆಗ್ತಾ ಹೋಯಿತು. ಅತ್ತ ಸ್ಥಳೀಯ ಕೋರ್ಟ್ಗಳಿಂದ ನ್ಯಾಯ ಸಿಗದೆ ಹೋದಾಗ ಯೋಗಿತಾ ಕುಟುಂಬ ನೇರವಾಗಿ ಬಾಂಬೆ ಹೈಕೋರ್ಟ್ನ ನಾಗ್ಪುರ್ ಬೆಂಚ್ಗೆ ಮೊರೆ ಹೋಯಿತು. ನಮ್ಮ ಮಗಳ ಸಾವು ಆಕಸ್ಮಿಕ ಅಲ್ಲ ಅನ್ನೋದಕ್ಕೆ ವೈದ್ಯಕೀಯ ದಾಖಲೆಗಳಿವೆ, ಆದರೆ ಪೊಲೀಸರು ಅದನ್ನ ಮರೆಮಾಚ್ತಾ ಇದ್ದಾರೆ ಅಂತ ಯೋಗಿತಾ ಪೋಷಕರು ಆರೋಪಿಸಿದ್ರು. ಹೈಕೋರ್ಟ್ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿತು. ಪೊಲೀಸ್ ದಾಖಲೆಗಳನ್ನ ಪರಿಶೀಲಿಸಿತು. ಪಂಚನಾಮೆ, ಪೋಸ್ಟ್ಮಾರ್ಟಮ್ ರಿಪೋರ್ಟ್, ತನಿಖೆಯ ಪ್ರಗತಿ ಎಲ್ಲವನ್ನೂ ಪರಿಶೀಲಿಸಿದ ಮೇಲೆ ಹೈಕೋರ್ಟ್ಗೆ ಒಂದು ವಿಷಯ ಸ್ಪಷ್ಟ ಆಯಿತು. ಈ ಕೇಸ್ನಲ್ಲಿ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಹೋಗಿಲ್ಲ ಅನ್ನೋದು. ಕೊನೆಗೆ ಮಾರ್ಚ್ 6, 2010 ಬಾಂಬೆ ಹೈಕೋರ್ಟ್ ಒಂದು ಮಹತ್ವದ ಆದೇಶ ನೀಡಿತ್ತು. ಈ ಪ್ರಕರಣದ ತನಿಖೆ ಲೋಕಲ್ ಪೊಲೀಸರಿಂದ ಆಗೋದಿಲ್ಲ, ಇದನ್ನು ರಾಜ್ಯ CIDಗೆ ವರ್ಗಾಯಿಸಬೇಕು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, CID ತನಿಖೆ ಶುರು ಮಾಡಿದ ಮೇಲೆ ಮೊದಲು ಅವರು ಮಾಡಿದ ಕೆಲಸ ಅಂದ್ರೆ ನಾಗ್ಪುರ್ ಪೊಲೀಸರು ಸಿದ್ಧಪಡಿಸಿದ್ದ ಮೊದಲ ಮತ್ತು 2ನೇ ಪಂಚನಾಮೆ, ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಡ್ರೈವರ್ ಮನೋಹರ್ ಪೆನ್ಸೆ ಹೇಳಿಕೆ ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳ ಹೇಳಿಕೆ ಎಲ್ಲವನ್ನೂ ಮತ್ತೆ ಪರಿಶೀಲಿಸಿದ್ರು. ಇಲ್ಲೇ CIDಗೂ ಒಂದು ದೊಡ್ಡ ಸಮಸ್ಯೆ ಅರ್ಥ ಆಯಿತು. ಪ್ರಕರಣ ನಡೆದ ತಕ್ಷಣ ಅಗತ್ಯ ಸಾಕ್ಷ್ಯಗಳನ್ನು ಸರಿಯಾಗಿ ಸಂಗ್ರಹಿಸೇ ಇರಲಿಲ್ಲ. CCTV ಫೂಟೇಜ್ ಇಲ್ಲ. ಕಾರಿನ ಫೊರೆನ್ಸಿಕ್ ಪರೀಕ್ಷೆ ತಡವಾಗಿದೆ. ಮೊದಲ ದಿನವೇ ತನಿಖೆಯ ದಿಕ್ಕು ತಪ್ಪಿದೆ ಅನ್ನೋದು CID ಅವರಿಗೂ ಅರ್ಥವಾಗಿ ಹೋಯಿತು. ಸಮಯ ಕಳೆದಂತೆ ಸಾಕ್ಷ್ಯಗಳು ದುರ್ಬಲವಾಗಿದ್ವು, ನೆನಪುಗಳು ಮಸುಕಾಗಿದ್ವು. ಅತ್ಯಾಚಾರ ಅಥವಾ ಕೊಲೆ ಅನ್ನೋದನ್ನ ಸ್ಪಷ್ಟವಾಗಿ ಸಾಬೀತುಪಡಿಸುವಂತಹ ಡೈರೆಕ್ಟ್ ಎವಿಡೆನ್ಸ್ CIDಗೂ ಸಿಗಲಿಲ್ಲ. ಕೊನೆಗೆ ಡಿಸೆಂಬರ್ 21, 2011 CID ತಂಡ ಸ್ಥಳೀಯ ನ್ಯಾಯಾಲಯಕ್ಕೆ ಒಂದು ಕ್ಲೋಷರ್ ರಿಪೋರ್ಟ್ ಸಲ್ಲಿಸಿತ್ತು. ಈ ಪ್ರಕರಣದಲ್ಲಿ ಅನುಮಾನಗಳಿವೆ, ಆದರೆ ಆರೋಪಿಗಳನ್ನ ಗುರುತಿಸಿ ಕೋರ್ಟ್ ಮುಂದೆ ನಿಲ್ಲಿಸುವಷ್ಟು ಸಾಕ್ಷ್ಯಗಳಿಲ್ಲ ಅಂತ CID ಕೂಡ ಅಸಹಾಯಕತೆ ವ್ಯಕ್ತಪಡಿಸಿತ್ತು. ಆದರೆ ಸ್ಥಳೀಯ ಕೋರ್ಟ್ CID ರಿಪೋರ್ಟ್ ಅನ್ನ ತಿರಸ್ಕರಿಸಿ ಮತ್ತೆ ಮರುಪರಿಶೀಲನೆಗೆ ಸೂಚನೆ ನೀಡಿತ್ತು. ಬಳಿಕ 2013 ಮತ್ತೊಮ್ಮೆ CID 2ನೇ ಬಾರಿಗೆ ಕ್ಲೋಷರ್ ರಿಪೋರ್ಟ್ ಸಲ್ಲಿಸಿತ್ತು. ಆದರೆ 2013 ಫೆಬ್ರವರಿ 21 ನಾಗ್ಪುರ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ 2ನೇ ಬಾರಿಯೂ CID ರಿಪೋರ್ಟ್ ಅನ್ನ ತಿರಸ್ಕರಿಸಿತ್ತು. ತನಿಖೆ ಸಂಪೂರ್ಣವಾಗಿ ಮಾಡಲು ಸಾಕ್ಷ್ಯಗಳನ್ನು ಪರಿಶೀಲಿಸಲು CID ವಿಫಲವಾಗಿದೆ ಅಂತ ಕೋರ್ಟ್ ಹೇಳಿತ್ತು. ಇದಾದ ನಂತರ ಕೋರ್ಟ್ ಈ ರಿಟರ್ನ್ ಅಬ್ಜೆಕ್ಷನ್ ಅನ್ನು ಪ್ರೈವೇಟ್ ಕ್ರಿಮಿನಲ್ ಕಂಪ್ಲೇಂಟ್ ಎಂದು ಪರಿಗಣಿಸಿತ್ತು. ಅಂದರೆ ಈಗ ಯೋಗಿತಾ ಠಾಕ್ರೆ ತಂದೆ ಮತ್ತು ಅವರ ವಕೀಲರು ಸಾಕ್ಷಿಗಳನ್ನು ನ್ಯಾಯಾಲಯದ ಮುಂದೆ ಪರಿಶೀಲನೆಗಾಗಿ ಸಲ್ಲಿಸಲು ಹಕ್ಕು ಪಡೆದುಕೊಂಡರು. ಆದರೆ ಸ್ಥಳೀಯ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಕಳೆದುಕೊಂಡ ಪೋಷಕರು CID ವರದಿಯನ್ನ ವಿರೋಧಿಸಿ CBI ತನಿಖೆಗೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ CBI ತನಿಖೆಯ ಅರ್ಜಿಯನ್ನ ತಿರಸ್ಕರಿಸಿತ್ತು. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲೇ ಪ್ರಕರಣದ ವಿಚಾರಣೆ ನಡೆಯಲಿ ಎಂದು ಸೂಚಿಸಿತ್ತು.
ಸ್ನೇಹಿತರೆ, ತನಿಖಾ ಸಂಸ್ಥೆಗಳು ಪದೇ ಪದೇ ಆಕಸ್ಮಿಕ ಸಾವು ಎಂದು ವರದಿ ನೀಡುತ್ತಿರುವುದನ್ನ ಮತ್ತು ಪೋಷಕರು ಕೊಲೆ ಎಂದು ವಾದಿಸ್ತಾ ಇರುವುದರಿಂದ ಪ್ರಕರಣ ಇನ್ನೂ ಅನಿಶ್ಚಿತವಾಗಿಯೇ ಉಳಿದುಬಿಟ್ಟಿದೆ. ಈ ಪ್ರಕರಣ ಇನ್ನೂ ನಾಗ್ಪುರದ ಸ್ಥಳೀಯ ನ್ಯಾಯಾಲಯದಲ್ಲಿ ಬಾಕಿ ಉಳಿದಿದೆ. ಯಾವುದೇ ಪ್ರಮುಖ ಶಿಕ್ಷೆ ಅಥವಾ ಅಂತಿಮ ತೀರ್ಪು ಈವರೆಗೂ ಹೊರಬಂದಿಲ್ಲ. ಸ್ನೇಹಿತರೆ, ವಾಸ್ತವದಲ್ಲಿ ಈ ಪ್ರಕರಣ ಆರಂಭಿಕ ತನಿಖಾ ಹಂತದಲ್ಲೇ ಘೋತ ಆಗಿ ಹೋಗಿತ್ತು. ಸಾಕ್ಷಿಗಳ ಕೊರತೆ, ಟೈಮ್ ಗ್ಯಾಪ್ ಮತ್ತು ವ್ಯವಸ್ಥೆಯ ನಿರ್ಲಕ್ಷ್ಯ ಇವೆಲ್ಲ ಸೇರಿ ಈ ಕೇಸನ್ನ ಇದೀಗ ಒಂದು ಡೆತ್ ಮಿಸ್ಟ್ರಿಯಾಗಿಯೇ ಉಳಿಸಿಬಿಟ್ಟಿವೆ. ಇದಿಷ್ಟು ಯೋಗಿತಾ ಠಾಕ್ರೆ ಎಂಬ ಅಮಾಯಕ ಬಾಲಕಿಯ ನಿಗೂಢ ಸಾವಿನ ಕುರಿತಾದ ಒಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.